ಹಲೋ ಫ್ರೆಂಡ್ಸ್, ನನ್ನ ಚಾನಲ್ಗೆ ಸ್ವಾಗತ. ಈ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೆ ನೋಡಿ. ವಿಡಿಯೋ ಕೊನೆಯಲ್ಲಿರುವ ಟ್ವಿಸ್ಟ್ ನಿಮಗೆ ಖಂಡಿತ ಇಷ್ಟವಾಗುತ್ತದೆ. ವಿಡಿಯೋ ನೋಡುವ ಮೊದಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಏನೇ ಇದು ಮಾತು ಮದುವೆರೋ ಮುಂಜಿನೋ ಇದೆಯೇನೆ? ಈ ತರ ಗೋಲ್ಡನ್ ಡ್ರೆಸ್ ಹಾಕೊಂಡು ಪಳ 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 ಮಿಂಚ್ತಾ ಇದೆಯಾ? ಅಯ್ಯೋ ಹಾಗೆಲ್ಲ ಏನು ಇಲ್ಲ ರೀ, ಕಸ್ತೂರಿ ಬರ್ತೀನಿ ಅಂತ ಹೇಳಿದ್ಲು. ಕಸ್ತೂರಮ್ಮ ಬಂದ್ರೆ ನೀನ್ ಯಾಕೆ ಹಿಂಗ್ ತಯಾರಾಗಬೇಕೆ? ಅದು ಈ ಫೋಟೋ ವಿಡಿಯೋ ಎಲ್ಲ ತೆಗೆಸ್ಕೊಳ್ಳೋ ಪ್ರೋಗ್ರಾಮ್ ಇದೆ. ಫೋಟೋ ವಿಡಿಯೋನಾ? ಏನೇ ಇದು ವಿಚಿತ್ರವಾಗಿ ಮಾತಾಡ್ತಾ ಇದೀಯಾ? ಅದೇ ರೀ, ಈ ಡ್ಯಾನ್ಸ್ ಕ್ಲಾಸ್ ಬೇಡ ಅಂತ ತೀರ್ಮಾನ ಆಯ್ತಲ್ಲ, ಅದಕ್ಕೆ ಮುಂದೆ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ರಾಮ ರಾಮ, ಯಾಕ್ರಿ? ನೀನು ಯೋಚನೆ ಮಾಡ್ತೀನಿ ಅಂದ್ರೆ ಸಾಕು, ನನಗ್ ಭಯ ಆಗುತ್ತೆ ಕಣೆ. ಅಂತದೇನೋ ಏಕಾದಶಿ ಮುಗಿದ್ಮೇಲೆ ದ್ವಾದಶಿ ಅಂತ ಒಂದ್ ಬರುತ್ತೆ, ಗೊತ್ತಾ? ಕೇಳಿದೀನಿ. ಏಕಾದಶಿ ದಿವಸ ಉಪವಾಸ ಮಾಡ್ತಾರಲ್ಲ, ಅವರು ದ್ವಾದಶಿ ದಿನ ತುಳಸಿ ತೀರ್ಥ ತಗೊಂಡು ಊಟ ಕೂತ್ಕೋತಾರೆ. ಗೊತ್ತಿರುತ್ತೆ ಅದು. ಅಷ್ಟು ಮಾತ್ರ ಗೊತ್ತಿರೋದು. ಆದ್ರೆ ಈ ಉಪವಾಸ ಸಂಕಟ ಇರುತ್ತಲ್ಲ, ಈ ದ್ವಾದಶಿ ದಿನ ಎರಡೂ ದಿನದ್ದು ಸೇರಿಸ್ಬಿಡೋದು ಬರ್ತಾರೆ, ಅದು ಗೊತ್ತಾ? ಡ್ಯಾನ್ಸ್ ಕ್ಲಾಸ್ ಅನ್ನೋ ಏಕಾದಶಿ ಮುಗೀತು, ಈಗ ಇನ್ನೊಂದು ಶುರುವಾಗ್ತಾ ಇದೆ ದ್ವಾದಶಿ. ಎರಡೂ ಸೇರಿಸಿ ಅದ್ ಏನೇನ್ ತಿಂದು ತೇಗ್ಬಿಡ್ತೀವ ಅಂತ ಭಯ. ಅಂಗುಷ್ಟದಿಂದ ಉಂಗುಷ್ಟದವರೆಗೂ ತಿಂದು ತೇಗ್ಬಿಡ್ತೀಯನೋ ಅಲ್ವಾ? ಹಿರೇ ಶಾಂತಿ, ನೆಮ್ಮದಿಯಾಗಿರೆ. ತಂದು ಹಾಕಕ್ಕೆ ಮಕ್ಕಳಿದ್ದಾರೆ, ಬೇಯಿಸಿ ಹಾಕಕ್ಕೆ ಸೊಸೆ ಒಬ್ಳಿದಾಳೆ. ಎದ್ದು ಯೋಗ ಮಾಡು, ತಿಂದು ನಿದ್ದೆ ಮಾಡು, ಬಿಡುವಿದ್ದಾಗೆಲ್ಲ ಶ್ರೀಹರಿ ಸ್ತೋತ್ರ ಪಠಣೆ ಮಾಡು, ಮೋಕ್ಷ ಮಾರ್ಗದ ಕಡೆ ಹೆಜ್ಜೆ ಹಾಕೋದು ಹೇಗಪ್ಪ ಅಂತ ಆಲೋಚನೆ ಮಾಡು. ಸದ್ಯಕ್ಕೆ ಇನ್ಯಾವ ಚಿಂತೆನೂ ಬೇಡ ಕಣೆ ನಿನಗೆ ತಾಯಿ. ಇನ್ನು ಚಿಕ್ಕ ಪುಟ್ಟ ವಯಸ್ಸಿನಂದು ಜೀವನನ ಚೆನ್ನಾಗಿ ಅನುಭವಿಸ್ತೀನಿ. ಅದಾದ್ಮೇಲೆ ನೀವ್ ಹೇಳಿದ ಮಾರ್ಗದ ಕಡೆಗೆ ಯೋಚನೆ ಮಾಡ್ತೀನಿ. ನಿನಗೆ ಬುದ್ಧಿ ಹೇಳೋದು, ಆನೆ ಮುಂದೆ ಕೂತ್ಕೊಂಡು ಗಜೇಂದ್ರ ಮೋಕ್ಷದ ಕತೆ ಹೇಳಿ ಅದನ್ನ ಮುಕ್ತಿ ತಗೊಳ್ಳಿ ಅಂತ ಹೇಳೋದು ಎರಡೂ ಒಂದೇ. ಒಂದೊಂದಕ್ಕಿರುತ್ತೆ ಆ ಲಭ್ಯ, ಅಷ್ಟೇ, ಏನ್ ಮಾಡಕ್ಕಾಗಲ್ಲ. ಬರ್ಲಾ ಅಣ್ಣ? ಚೆನ್ನಾಗಿದ್ದೀರಾ? ಓ, ನೀವು ಚೆನ್ನಾಗಿರಮ್ಮ. ಅದೇನೋ ಫೋಟೋ ವಿಡಿಯೋ ಅಂತಿದ್ಲು ಶಾಂತಿ, ಏನಮ್ಮ? ಅದು ಡಾಕ್ಟ್ರು. ನೀವು ಹೊರಡಿ, ಟೈಮ್ ಆಯ್ತು. ಪೆನ್ಷನ್ ಆಫೀಸ್ ಕ್ಲೋಸ್ ಮಾಡ್ಬಿಡ್ತಾರೆ, ಹೋಗಿ ನೀವು. ತಡಿ, ಏನೋ ಹೇಳ್ತಾ ಇದಾರಪ್ಪ, ಹೇಳಿಮ್ಮ. ಏನಮ್ಮ ಅದೇನೋ ಡಾಕ್ಟ್ರು ಅಂದ್ರೆ ಜನ ಡಾಕ್ಟ್ರು, ದನ ಡಾಕ್ಟ್ರು? ಅದು ನಾನು ಡಾಕ್ಟರ್ ಹತ್ರ ಹೋಗ್ಬೇಕು, ಅದಕ್ಕೆ ಶಾಂತಿನ ಕರ್ಕೊಂಡೋಗೋಣ ಅಂತ ಬಂದೆ. ನೀವು ಡಾಕ್ಟರ್ ತಗೋಬೇಕು, ಶಾಂತಿನೇ ಕರ್ಕೊಂಡೋಗ್ಬೇಕು. ಅಲ್ಲ ರೀ, ಜೊತೆಲಿ ಒಬ್ರಿದ್ರೆ ಒಳ್ಳೇದಲ್ವಾ? ಆ ತರ ಜನ್ಮದಿನದ ಅನುಬಂಧ. ಸರಿಮ್ಮ, ಒಳ್ಳೇದು. ಆದ್ರೆ ನಂದೊಂದು ಸಲಹೆ, ದಯವಿಟ್ಟು ನೀವಿಬ್ರು ಯಾವ್ದ್ರ ಬಗ್ಗೆನೂ ಯೋಚನೆ ಮಾಡಕ್ ಹೋಗಿ, ಮನೆಯಾಗಿರ್ರಿ. ಅರ್ಥ ಆಯ್ತು ಅಂತ ಅನ್ಕೋತೇನೆ. ಬರ್ತೀನಮ್ಮ. ಹೋಗಿ ಎಷ್ಟೊತ್ತಿಗೆ ಬರ್ತೀನಿ ನೀನು? ಅಲ್ಲವೇ ಅವರೆಕಾಳು ರೊಟ್ಟಿ ಕಾಯಿ ಚಟ್ನಿ ಮಾಡ್ಕೊಂಡು ತಿನ್ಕೊಂಡ್ ಬರೋದ್ ಬೇಡವಾ? ಅಯ್ಯೋ ದೇವ್ರೇ, ಯಾವ್ದಪ್ಪ ಇದು? ಯಾವಾಗ ನೋಡಿದ್ರು ಚಿನ್ನದ್ರ ಬಗ್ಗೆನೇ ಯೋಚನೆ ನಿನ್ಗೆ. ನಿನಗೆ ಒಂದ್ ಸ್ವಲ್ಪ ಕೈ ಶುದ್ಧ ಬಾಯಿ ಶುದ್ಧ ಅನ್ನೋದೇ ಇಲ್ಲ ಅಲ್ವಾ? ಹೋಗ್ಲಿ ಬಿಡು. ನಾನು ಹೇಳಿದ್ದೆಲ್ಲ ನೆನ್ಪಿದೆ ತಾನೆ? ಮೊಬೈಲ್ ಫುಲ್ ಚಾರ್ಜ್ ಆಗಿದೆ ತಾನೆ? ಸರಿ, ರೇಡಿಯೋ ಆನ್ ಮಾಡ್ಕೊ, ಶುರು ಮಾಡ್ಕೊ. ಮೀನಾ, ಮೀನಾ, ಕಾಫಿ ತರ್ಲಾತೆ? ಬರೀ ಸೇವೆಗಳು ಮಾಡೋದ್ರಲ್ಲೇ ಕಾಲ ಕಳೆದು ಬಿಡ್ತಿಲ್ಲ ತಾಯಿ ನೀನು. ಏನು ಬೇಡ, ಒಂದ್ ನಿಮಿಷ ಇರು. ಕಸ್ತೂರಿ ಇಲ್ಲೇ ಇರು. ಹಾಕು ಇಲ್ಲ ಹಾಕು. ಬಂಗಾರಿ ಬಾಮ್ಮ, ಬಾರ ಬಂಗಾರಿ ಬಾ. ಅತ್ತೆ ನಾನಾ? ನೀನೇ ಕಣಮ್ಮ. ಬಾ ಬಂಗಾರಿ, ಬಾ ಕುತ್ಕೋ. ಚಿನ್ನಿ ಬಾಮ್ಮ, ನಾಚ್ಕೋಬೇಡ ಬಾಮ್ಮ. ಅಯ್ಯೋ ಬಾಂಬ. ಓ, ನಿಂಗೇನು ಗೊತ್ತಾಗಲ್ಲ, ಬಾ ಕುತ್ಕೋ. ರವಿಗಾಯ್ ಹೇಳ, ಏನು ನೋಡ್ತಾ ಇದೀವಿ ನಾವು? ಹಗರ ಕನ್ಸ್ ಕೇಳಿದ್ದೆ, ಹಾಲಲ್ಲಿ ಕನ್ಸ್ ಕಾಣ್ತಾ ಇದೀವಲ್ಲೋ, ಅದು ನಿಂತ್ಕೊಂಡು. ಯಾಕೆ ಚಿನ್ನಿಮ್ಮ, ಯಾಕೆ ಹಿಂಗ್ ಬ್ಲಾಂಕ್ ಕೂಚೊಂಡ್ಬಿಟ್ಟೆ? ಓ ಮೈ ಗಾಡ್, ಕೂಚೊಂಡ್ಬಿಟ್ಟೆ ಅಂತ ಹೇಳ್ತಾ ಇದಾರೆ. ಏನಾಯ್ತು ಅತ್ತೆಗೆ? ಯಾವನು ಗೊತ್ತು? ಬಂಗಾರಿ, ಇದ್ಯಾಕೋ ತುಂಬಾ ಚೆನ್ನಾಗಿಲ್ಲ ಈ ಚೇರು. ಅಲ್ಲಿ ಮೃದುವಾಗಿದೆ ಸೋಫಾ. ವಾವ್, ನೀ ಅಲ್ಲಿ ಕೂಚಪ್ಪ, ಕೂಚಪ್ಪ, ಹೇಳ್ತೀನಿ ಬಾ, ಕುಚ್ಚಮ್ಮ ಬಂಗಾರಿ, ಕುಚ್ಚು. ರವಿಗಾನ್, ರವಿಗಾನ್, ಏನ್ ಹೇಳೋ? ಏನೋ ನೆನಪಾಗ್ತಾ ಇದೆ. ಇದೋ ನಿಮಿಷ ಬಂದೆ. ಸೂರ್ಯ, ಏನೇನು ಹುಡುಕ್ತಿದ್ದೋ? ಮತ್ತೆ ಸಕ್ಕರೆ ತಾಯಿ ಮೇಲೆ ಏನಾದ್ರು ಬಿದ್ದೋಯ್ತಾ ಅಂತ ನೋಡ್ತಾ ಇದ್ದೆ ಕಣಪ್ಪ. ಚರ್ಕ ನೀನು ಬಂಗಾರಿ, ನೀನು ಅವ್ರ ಮಾತುಗೆಲ್ಲ ತಲೆ ಕೆಡ್ಸ್ಕೋಬೇಡ ಕಣಮ್ಮ. ಇರು ಇಲ್ಲೇ ಇರು, ಬಂದೆ. ಕಸ್ತೂರಿ, ನೀನು ಬಂಗಾರಿ, ನೀನು ಈ ಮನೆ ಹಿರಿ ಸೊಸೆ ಅಲ್ವಾ? ಅದಕ್ಕೆ ನಿಂಗೋಸ್ಕರ 10,000 ರೂಪಾಯಿ ಕೊಟ್ಟು ಕಂಚಿಕೋ ಸೀರೆ ತರ್ಸಿದೀನಿ. ಆಗ್ತಿಲ್ಲ ಕಣಪ್ಪು, ನನಗೆ ತಲಕಾಯಿಗಳು ಸುಳಿ ಸುತ್ತುಂಡು ಸ್ವರ್ಗ ಸೇರ್ಕೊಂಡ್ಬಿಡುತ್ತೆ ಅಂತ ಅನಿಸ್ತಾ ಇದೆಯಲ್ಲಪ್ಪು.
ಓ ಮೈ ಗಾಡ್ ಯಾಕೋ ಗಿಮ್ಲಿಂದು ಇದೆಲ್ಲ ನಿಜಾನ ಅಂತ ನೋಡ್ತಾ ಇದೀನಿ ಇದೇ ಸ್ವಲ್ಪ. ಅತ್ತೆ ನನ್ಗೆ ಇಷ್ಟೊಂದು ಕಾಸ್ಟ್ಲಿ ಸೀರೆನಾ? ಅಯ್ಯೋ ಇದು ಕಾಸ್ಟ್ಲಿನಾ? ಅಲ್ಲ ಅಲ್ಲ ಅಲ್ಲ, ವರಲಕ್ಷ್ಮಿ ಹಬ್ಬದ ದಿನ 100 ರೂಪಾಯಿ ಜೋಡಿಸ್ಬಿಟ್ಟು ಶ್ರೀಮಂತಿಗೆ ತೋರಿಸ್ಕೊಂಡಂಗೆ. ನೀನು ಬುದ್ಧಿಗೆ, ನೀನು ಮಾಡೋ ಸೇವೆಗಳಿಗೆ ನಾನ್ ಕೊಡ್ತಿರೋ ಸಣ್ಣ ಕಾಣಿಕೆ ಅಷ್ಟೇ ಕಣಮ್ಮ. ತಗೋ ತಗೋ, ಬೇಡ ಅನ್ಬಿಟ್ಟು ತಗೋ ತಗೋ ತಗೋ. ಇರು ಬಂದ್ ಈ ಕಡೆ ಬರ. ಇದೆಲ್ಲ ನನ್ನ ಹೊಸ ಹಳೆ ಸೀರೆಗಳು. ಓ ಲೊಟ್ಟೆ, ಮಾತಾಡಿದ್ರೆ ಮೀನಿಂಗ್ ಇರ್ಬೇಕು. ಅದೇನದು ಹೊಸ ಹಳೆ ಸೀರೆಗಳು? ಮನೋಜ, ಹಂಗಂದ್ರೆ ಎಲ್ಲ ಹೊಸ ಸೀರೆನೆ, ಆದ್ರೆ ನಾನು ಒಂದೊಂದೇ ಸಲ ಹುಟ್ಟಿರೋದಷ್ಟೇ. ಅತ್ತೆ ಇದು ನಂಗೆನಾ? ಅಯ್ಯೋ ಮುಗಿ ಮೊಕ್ಕಕ್ಕೆ. ಸುಮ್ನೆ ಇರಮ್ಮ, ಆಪರ್ಚುನಿಟಿ ಸಿಕ್ತು ತುಮಕದ ಉಗ್ದ್ಬಿಟ್ಟಲ್ಲ ಮೇಲೆ. ಏ ಸುಮ್ನಿರೋ, ನನ್ನ ಬಂಗಾರ ಹಂಗೆಲ್ಲ ಮಾಡಲ್ಲ. ನೀನ ಬಂಗಾರಿ, ಹುಡುಗಿಗೆ ಅಂದ್ರೆ ಹೊಸ ಸೀರೆನೇ ಕೊಡ್ಸದ್ ಕಣಮ್ಮ. ನಾನು ಹುಟ್ಟು ಬಿಟ್ಟಿದ್ದು ನಿನಗ್ ಕೊಡಕ್ಕಾಗತ್ತಾ? ಮತ್ತೆ ಇದೆಲ್ಲ? ಅದು ಪಾಪ ನಿನ್ ಫ್ರೆಂಡ್ಸ್ ಎಲ್ಲ ತುಂಬಾ ಕಷ್ಟದಲ್ಲಿದ್ದಾರೆ ಅಂತ ಹೇಳ್ದಿಯಲ್ಲ, ಅವ್ರಿಗೆಲ್ಲ ಇದನ್ನ ದಾನ ಮಾಡ್ಬಿಡಮ್ಮ. ರವಿ, ನನ್ನ ಹೆಡ್ ಸ್ಪೈನ್ ಆಗ್ತಾ ಇದೆ. ಐ ಮೈಟ್ ಫಾಲ್ ಆನ್ ದ ಗ್ರೌಂಡ್. ನೀನ್ ಹೇಳೋದ್ ಹೆಚ್ಚ, ನಾನು ಹಿಡ್ಕೊಳ್ಳೋದ್ ಹೆಚ್ಚ. ಕಸ್ತೂರಿ ಫುಲ್ ಕವರ್ ಆಗಿದೆ ಕಣೆ. ಈಗ ಪಾಸ್ ಮಾಡ್ಕೊ. ಏನಾಗ್ಲಿ ಹೇಳದ್ಮೇಲೆ ಹೇಳ. ಅತ್ತೆ ಇದನ್ನೆಲ್ಲ ತಗೊಂಡು ದಾನ ಮಾಡ್ ಬರ್ತೀನಿ. ಮಾಡ್ತೀಯ ಮಾಡ್ದೆ ಇನ್ನೇನ್ ಮಾಡ್ತೀಯ? ರಟ್ಟೆ ಮುರಿಯಂಗ್ ದುಡ್ದಿದ್ಯಾ ಅಥವಾ ಹೊಟ್ಟೆ ಬಟ್ಟೆ ಕಟ್ಟು ಸಂಪಾದನೆ ಮಾಡಿದ್ಯಾ? ಗಂಡವ್ರ ಮನೆ ವಸ್ತು ಅಂದ್ರೆ ನೀನು ದಾನಿ ವೀರಿ ಕರಡಿ ಶೂರಿ ಆಗೋಗ್ತಿಯಲ್ವಾ? ಅತ್ತೆ ಇದು ಸೀರೆ ಕೊಡೆಯಲ್ಲಿ ಇದ್ ನಿನ್ಗೆ ಇದ್ಯಾಕೋ ಮಲ್ಟಿಪಲ್ ಪರ್ಸನಾಲಿಟಿ ಡಿಸಾರ್ಡರ್ ಅನಿಯನ್ ತರ ಆಡ್ತಿದಾರಲ್ಲ ಅತ್ತೆ. ನನಗೂ ಏನು ಗೊತ್ತಾಗ್ತಾ ಇಲ್ಲ ಶ್ರುತಿ. ನುಗ್ಗೆ ಮರದಲ್ಲಿರೋ ದವ್ವ ಗುಗ್ಗೆ ತೆಕ್ಕೊಳಕ್ಕೆ ಹೊರಗ್ ಬಂದು ಸಕ್ಕರೆ ಮೈ ಮೇಲೆ ಎದುರು ಕೂತು ಬಿಟ್ಟಿದೆ ಅನ್ಸತ್ತೆ. ಇವಾಗ ಬಿಟ್ಟು ಹೋಗಿದೆ. ಇದು ನಮ್ಮ ನಾರ್ಮಲ್ ಸಕ್ಕರೆ ಅಂದ್ರೆ. ಕಸ್ತೂರಿ ರೆಡಿ 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 ಕಣೆ. ಕ್ರಿಶ್ ಬಂಗಾರ, ಕ್ರಿಶ್ ಬಂಗಾರ ಎಲ್ಲಿದ್ಯೋ ಪುಟ್ಟ ನೀನು? ಕೃಷು ಇಲ್ಲೇ ಇತ್ತು ಅನ್ಸುತ್ತೆ ಗುಗ್ಗೆ ದೆವ್ವ. ಮತ್ತೆ ಸಕ್ಕರೆ ಮೇಲೆ ನೇತಾಕೊಂಡ್ಬಿಟ್ಟಿದೆ. ಅದು ಬಿಟ್ಬಿಟ್ಟು ಹೊಟ್ಟೋಗ್ಬಿಡುತ್ತೆ ಅಂತ ಅನ್ಕೊಂಡೆ. ಇಲ್ಲ, ಅದು ಬಿಟ್ಟು ಹೋಗಿ ಬರೋ ಗುಗ್ಗೆ ದೆವ್ವ. ಇವಾಗ ಗೊತ್ತಾಯ್ತು. ನೋಡು, ಫ್ರೀ ಊಟ ತಿಂಡಿ ತಿಂದು 4 kg ದಪ್ಪ ಆಗೋದಿದೆ ಕಳ್ಳ. ನಿಮ್ಗೆ ಆ ಡ್ರೈ ಫ್ರೂಟ್ಸ್, ಗೋಡಂಬಿ, ಬಾದಾಮಿ, ಇದೇನೇನು ಅದೆಲ್ಲ ಕೊಡಿಸ್ತೀನಿ. ಅಯ್ಯೋ ಅದೇನೋ ಇದು ಆಂಟಿ ಪಾಂಟಿ ಅನ್ಕೊಂಡು. ನೋಡು, ನೀನು ಅನಾಥ ಮಗು ಅಂತ ಅನ್ಕೊಳ್ಳೇ ಬೇಡ. ನಾನು ನಿನಗೆ ಅಜ್ಜಿ ತರಾನೆ. ನೀನು ನನ್ನ ಅಜ್ಜಿ ಅಜ್ಜಿ ಅಂತ ಕರಿ, ಸರಿನಾ? ಮನೋಜ್, ಹುಚ್ಚಿಗೆ ಚಿಡ್ತಿದ್ಯಾ ಅತ್ತೆಗೆ? ಅಮ್ಮ, ರೋಹಿಣಿನ ಹುಚ್ಚಿ ಅಂತ ಇದ್ದಾಳೆ ನೋಡು. ಅಂದಲ್ಲ, ಕನಕದಾಸರ ಭಕ್ತಿ ನೋಡಿ ಎಷ್ಟೊಂದ್ ಜನ ಹುಚ್ಚ ಅಂತ ಅನ್ಕೊಂಡಿದ್ದು ಉಂಟು. ಬಾವಾಜಿ ಬಾಲಾಜಿನ್ ಪ್ರೀತಿಸಿದ್ ನೋಡಿ ಜನ ಹುಚ್ಚತನ ಅಂತ ಅನ್ಕೊಂಡಿದ್ದು ಉಂಟು. ಹಾಗೆ ಈ ಶಾಂತಿ ಸೇವಾ ಮನೋಭಾವ ನೋಡಿ ಹುಚ್ಚಿ ಅಂತ ಅನ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ. ಅಯ್ಯೋ, ಏನಮ್ಮ ಬಂದವ್ರದ ನಿನ್ಗೆ ದೊಡ್ಡ ರೋಗ? ಸುಮ್ಮನಿರಪ್ಪ ಮನೋಜ, ನೀನು ಹಂಗೆಲ್ಲ ಮಾತಾಡ್ಬಾರ್ದು. ಕ್ರಿಶ್, ನೀನು ಡ್ಯಾನ್ಸ್ ಕಲಿಬೇಕು ಅಂತ ಹೇಳ್ದಲ್ಲ, ನಾನ್ ನಿಂಗ್ ಡ್ಯಾನ್ಸ್ ಕಲ್ಸ್ಕೊಡ್ತೀನಿ. ಅಯ್ಯೋ ಕಡ ಬಂಗಾರ, ನಿನ್ಗೆ ಬಾ. ಏ ರವಿ, ಕೃಷ್ಣ ನೀ ಬೇಗನೆ ಬಾರೋ ಹಾಡಕೋ. ಮೀನಾ, ಯಾವ ಸೀಮೆ ದೆವ್ವನೇ ಇದು ಅಲ್ವೇ? ದೇವ್ರ ಹಾಡಿಗೆ ತಾನು ಡ್ಯಾನ್ಸ್ ಮಾಡಿ ಕೃಷ್ಣಗೂ ಹೇಳ್ಕೊಡ್ತಾ ಇದೆ. ಕಸ್ತೂರಿ, ಮುಗಿತು. ಸಾಂಗ್ ಅಪ್ಪಣಪ್ಪ ರವಿ. ಕರ್ಮ ಹೋಗ್ ನೋಡ್ 4 ಅಡಿ ದೂರ ನಿಂತ್ಕೊಳ. ನಿಂತ್ಬಿಟ್ಟ ಪಕ್ಕದಲ್ಲಿ ಬಾರಿಸ್ತಾ ಅಂದ್ರೆ ಅಜ್ಜಿ ಗಿಜ್ಜಿ. ಅಯ್ಯೋ, ನೀನು ಮೆಣಸಿನ್ಕಾಯಿ ಬಿಟ್ಟಿತ್ತ ಅದೇ ಪಕೋಡ ಮಾಡ್ಬಿಡ್ತೀನಿ ಅಷ್ಟೇ. ಇವಾಗ ಸೇಫು. ಗುಗ್ಗೆ ದೇವ ಮತ್ತೆ ನುಗ್ಗೆ ಮರ ಹತ್ಬಿಡ್ತು. ವಾಟ್ಸ್ ರಾಂಗ್ ವಿತ್ ಯು ಅತ್ತೆ? ಓ ಅಂಟಮ್ಮ, ಇದೇನಿದು? ಏನಿದ್ ನೀವ್ ಇದನ್ನೆಲ್ಲ ವಿಡಿಯೋ ಮಾಡ್ಕೋತಾ ಇರೋದು? ಏನ್ ಸ್ಕೀಮು ನೀವಿಬ್ರದು? ಅದೇನಂದ್ರೆ ಇನ್ನು ಎಡಿಟಿಂಗ್ ಕೆಲ್ಸ ಎಲ್ಲ ಇದೆ ಕಡೆ. ನಡಿ ಹೋಗೋಣ ಬಾ. ಸುಮ್ನೆ ಕೂತ್ಕೊಳ್ಳೋಕ್ ಬೇಜಾರಾಗತ್ ಕಡೆ. ಬಜ್ಜಿ ಬೋಂಡ ಏನಾರು ಇದೆಯಾ? ಚಿಪ್ಸ್ ಇದೆಯಾ? ಅದನ್ನ ನುಂಗಿ ನೀರು ಕೊಡು. ಏನಂಗ್ಲೇ ಅತ್ತೆ? ಬಿಸಿ ಆಲೂಗಡ್ಡೆ ಬೋಂಡ ಮಾಡ್ಕೊಂಡು ರೂಮಿಗೆ ತಗೊಂಬಾ. ಹಾಗೆ 2 ಕಪ್ ಕಾಫಿ ಕೊಡಮ್ಮ. ಬಾ ನಡಿ. ದಾರಿ ಬಿಡ. ಇವನೊಬ್ಬ ಅಡ್ಡ ನಿಂತ್ಕೊಂಡು. ಅಯ್ಯೋ, 1 ನಿಮಿಷ
ಅಯ್ಯೋ ನನ್ ಸೀರೆ ನನ್ನ ಬ್ಯಾಗು ನಂಬಕ್ಕಾಗಲ್ಲ ಇವ್ರು ಯಾರನ್ನು. ಈ ಕಡೆ ಬರೋ ಅಡ್ಡಡ್ಡನೇ ಸಿಗ್ತಾನೆ. ಹೋಗ ಸರಿ ನಡಿ ಬಾ ಒಳಗ್ ಬಾ. ಸಮಥಿಂಗ್ ಇಸ್ ಫಿಶಿ ರವಿ. ಫಿಶಿನೇ. ನೀನಾ ಕರ್ಕೊಳೆ ಆ ಮಗುನ ನೋಡೇ ಇಲ್ಲಿ ಪಾಪ ಮೂಲೆನಲ್ಲಿ ಹೆಂಗ್ ನಿಂತಿದೆ. ಅಯ್ಯೋ ಇಷ್ಟು ತನಕ ಡ್ಯಾನ್ಸ್ ಮಾಡಿ ಮಾಡಿ ಪಾದಗಳೆಲ್ಲ ಸೋದೋಗ್ಬಿಟ್ಟಿರ್ತದೆ. ಬಾರೋಕಂದ ಇಲ್ಲಿ ಬಾ ಇಲ್ಲಿ ಬೈ. ಏ ರವಿಗಾನ್, ಈ ಮ್ಯಾಟ್ರು ಪೆಂಗಿನ ಗೊತ್ತಿರ್ಬೋದು. ಏ ಪೆಂಗ್ಯ ಏನಾಗಿದೆ ಸಕ್ಕರೆಗೆ? ಯಾವ ಬಡ್ಡಿ ಬಾಬು ಗೊತ್ತು ಮಗಳೇ ರೋಹಿಣಿ ಬಾ ಬಂಗಾರ ನೀನು. ಏನೇ ಇದು? ಯಾವಾಗ ಏನ್ ಕೇಳಿದ್ರು ಬಾಬು ಬಣ್ಣಿ ಅಂತ ಕೈ ಹಿಡ್ಕೊಂಡು ರೂಮ್ ಕರ್ಕೊಂಡು ಹೋಗ್ತಾ ಇರ್ತಾನಲ್ಲ ಇವನು. ಏನ್ ಮೀನಾ ಕೈಗೆ ಬಂದು ಸೀರೆ ಮೈಗೆ ಬರ್ಲಿಲ್ಲ ಅಂತ ಬೇಜಾರೇನೆ? ಇಲ್ಲ ರೀ, ಅದ್ರ ಮೇಲೆ ಆಸೆ ಇದ್ರೆ ತಾನೇ ನನಗ್ ಬೇಜಾರು. ಆದ್ರೆ ಅತಿ ಯಾಕೆ ಹೀಗೆಲ್ಲ ಆಡ್ತಿದಾರೆ? ಏನೋ ಇರತ್ತೆ. ಸುಮ್ನೆ ಸುಮ್ಮನಳ್ಳಿಗೆ ಹೋಗೋರಲ್ಲ ಸಕ್ಕರೆ. ವೇಟ್ ಮಾಡಿ ನೋಡೋಣ ಇರು. ಅಯ್ಯೋ ಏನೋ. ಸರಿ ಆಯ್ತು, ಬೋಂಡ ಮಾಡ್ಬೇಕು, ಹೆಲ್ಪ್ ಮಾಡ್ತೀರಾ? ಪಾರ್ಟ್ ಟೈಮ್ ಕೆಲ್ಸಗಳು. ಬನ್ನಿ ಆಯ್ತು ಹೋಗೋಣ. ರವಿಗ ನೀನು ಬಾರ. ಸಾರಿ ಕಣಪ್ಪ, ಬೇಡ. ಈಗ ತನ್ನ ಪಾಪ ಹೊಸದಾಗ ಮದುವೆ ಆಗಿದ್ದೀರಾ. ನಾವಿಬ್ಬರು ಹೋಗ್ಬಿಟ್ಟು ಒಳಗಡೆ ಬೋಂಡ ಬಿಟ್ಕೋತೀವಿ. ಮೈಕಮ್ಮ ನೀನು ಹೋಗ್ಬಿಟ್ಟು ರವಿಗನ್ಗೆ ಡಬ್ಬಿಂಗ್ ಮಾಡೋದು ಹೇಳ್ಕೊಡು. ಆದ್ರೆ ಅವ್ನು ಪಾಪ ತುಂಬಾ ಜೋರಾಗಿ ಅರ್ಸೋದು ಕಿರ್ಚೋದು ಹೇಳ್ಕೊಡ್ಬೇಡ. ಬೇಗ ಊಟ ಬಿಡ್ತು ಗಂಟ್ಲು ಪಾಪ. ಸರಿ, ಕಮ್ಮಿ ಸೌಂಡಿನ ಸೀನೆ ಹೇಳ್ಕೊಡ್ತೀನಿ. ಸುದ್ದಿ ನೀನು ಕಿರ್ಸ್ಬಾರ್ದು. ಡಬ್ಬಿಂಗ್ ಹೇಳ್ಕೊಡು ಅಂತಂದ್ರೆ ಅವಳು ನೀನು ಕರ್ಕೊಂಡು ಹೋಗ್ಬಿಡ್ಲು ಕಣೆ. ಏನೇ ಸೌಂಡ್ ಹೇಳ್ಕೊಡ್ತಾಳ ಅವಳು? ನಾವ್ ಅಡ್ಗೆ ಮನೆ ಹೇಳ್ಕೊಡ್ತೀನಿ ನಂಗೆ. ಹೌದಾ? ಇವನು ಬಂದ್ರಿ ಕ್ರೇಶ್ ನೋಡು, ಇನ್ನೊಂದ್ ಐಸ್ ಕ್ರೀಮ್ ಬೇಕಾ, ಚಾಕ್ಲೇಟ್ ಬೇಕಾ ಕೇಳು, ಕೊಡ್ಸ್ತೀನಿ. ಆದ್ರೆ ಸ್ಕೂಲಿಗೆ ಬಾ ಅಂತ ಮಾತ್ರ ಕರಿಬೇಡ. ನಮ್ ಫ್ರೆಂಡ್ಸ್ ಎಲ್ಲ ಬರ್ತಾ ಇದ್ದಾರೆ, ಇವತ್ತು ಸ್ಕೂಲಲ್ಲಿ ಪ್ರೋಗ್ರಾಮ್ ಇದೆ. ಇರ್ಬೋದು ಕಂದ, ಆದ್ರೆ ನಂಗೆ ಬರಕ್ಕಾಗಲ್ಲ. ನಿಮ್ ಅಜ್ಜಿನೂ ಇದೇ ಟೈಮಿಗೆ ಕೈ ಕೊಟ್ಟಿದ್ದಾರೆ. ಆಯ್ತು ಬಿಡು, ನನ್ ಲೆಕ್ಕ ಸರಿ ಇಲ್ಲ. ಅಜ್ಜಿ ಇದ್ರೆ ಅಮ್ಮ ಇಲ್ಲ, ಅಮ್ಮ ಇದ್ರೆ ಅಜ್ಜಿ ಇಲ್ಲ. ನನಗೆ ಖುಷಿ ಕೊಡೋದು ನನ್ನ ಮನೇಲಿ ಬರ್ದೇ ಇಲ್ಲ. ಖುಷಿ ಅನ್ನೋದೇ ಇಲ್ಲ. ಕ್ರೇಶ್, ಇಷ್ಟು ಬಾಯಲ್ಲಿ ದೊಡ್ಡ ಮಾತಾ? ಮತ್ತೆ ಸ್ಕೂಲಲ್ಲಿ ರಿಸಲ್ಟ್ ಬಂದ್ರು ನೀನ್ ಬರಲ್ಲ, ಸ್ಕೂಲ್ ಇದ್ರೂ ಬರಲ್ಲ, ಫಂಕ್ಷನ್ ಇದ್ರೂ ಬರಲ್ಲ. ನಮ್ ಫ್ರೆಂಡ್ಸ್ ಮಾತ್ರ ಖುಷಿಯಾಗಿರ್ತಾರೆ. ನಾನ್ ಮಾತ್ರ ಬರೀ ಓದೋದು ಬರೆಯೋದು. ನನಗೆ ಯಾರು ಇಲ್ಲ. ಸರಿ, ಈಗೇನು ನನ್ ಸ್ಕೂಲಿಗೆ ಬರ್ಬೇಕಾ? ಬಂದ್ರೆ ನನಗೂ ಖುಷಿ ಆಗುತ್ತೆ. ಆದ್ರೆ ನನಗೆ ಸರಿ ಬರ್ತೀನಿ. ಆದ್ರೆ ನೀನ್ ಯಾಕೆ ಹೀಗಿದ್ಯಾ, ಯಾಕೆ ಈ ತರ ಬಟ್ಟೆ ಹಾಕೊಂಡಿದ್ಯಾ ಅಂತೆಲ್ಲ ಪ್ರಶ್ನೆ ಮಾಡ್ಬಾರ್ದು, ಸರಿನಾ? ಸರಿ. ಹ್ಯಾಪಿನ ಇವಾಗ? ಇನ್ನೇ ನಿಲ್ಸಿ. ಇಲ್ಲೇ ವೆಯ್ಟ್ ಮಾಡ್ತಾರೆ, ಇನ್ನು ಒಂದು 10 ನಿಮಿಷ ಬಂದ್ಬಿಡ್ತೀವಿ. ಬನ್ನಿವಾ, ಬನ್ನಿ. ಚೆನ್ನಾಗಿದ್ದೀರಾ? ನೀವ್ ಹೇಗಿದ್ದೀರಿ? ಚೆನ್ನಾಗಿದ್ದೀನವ್ವ. ಮಗಳು ಹೇಗಿದ್ದಾಳೆ ಅಂತ ಕೇಳಲ್ವಾ ಅಮ್ಮ? ಇವಳು ನಿಮ್ ಮನೇಲಿ ಚೆನ್ನಾಗೇ ಇರ್ತಾಳಮ್ಮ. ಇವಳನ್ನ ನೀವು ನಿಮ್ ಮಗಳ ಹಾಗೆ ನೋಡ್ಕೋತಾ ಇದ್ದೀರಾ. ನಾನ್ ಅವಳನ್ನ ಮಗಳ ತರ ನೋಡ್ಕೊಂತಾ ಇದೀನೋ ಇಲ್ವೋ ನನಗ್ ಗೊತ್ತಿಲ್ಲಮ್ಮ. ಆದ್ರೆ ಅವಳು ಮಾತ್ರ ನನ್ನನ್ನ ತಾಯಿ ತರ ನೋಡ್ಕೋತಾ ಇದ್ದಾಳೆ. ಇಂತ ಹುಡುಗಿ ಸೊಸೆಯಾಗಿ ಬಂದಿರೋದು ನನ್ನ ಅದೃಷ್ಟ. ಹೆಣ್ಣು ಹೆತ್ತವ್ರಿಗೆ ಇದಕ್ಕಿಂತ ಸಂತೋಷ ಇನ್ನೇನಿದೆಯಮ್ಮ? ಇದೆ, ಅದನ್ನೇ ಹೇಳೋದಕ್ ಬಂದಿದ್ದು. ಏನಮ್ಮ ಅದು? ಕನಕಂಗೆ ತಾಳಿ ಶಾಸ್ತ್ರ ಮಾಡ್ಬೇಕು, ಅದ್ರ ಬಗ್ಗೆ ಮಾತಾಡೋದಕ್ ಬಂದ್ವಿ. ತುಂಬಾ ಸಂತೋಷ ನಮ್ಮ. ಈ ಫಂಕ್ಷನ್ ನ ನಮ್ಮನೆಯಲ್ಲೇ ಮಾಡೋಣ ಅನ್ಕೊಂಡಿದೀವಿ. ನಾವೇ ಮಾಡಿಸ್ಬೇಕು ಅಂದ್ರೂ ಹೇಳಿ ಬೀಗ್ರೆ, ಪರವಾಗಿಲ್ಲ. ನಿಮಗ್ ಹೇಗ್ ಒಪ್ಪಿಗೆ ಆಗುತ್ತೋ ಹಾಗೆ ಮಾಡ್ಸೋಣ. ಹಾಗೇನಿಲ್ಲಮ್ಮ, ಇದನ್ನ ನಮ್ಮನೆಯಲ್ಲೇ ಮಾಡೋಣ. ನಮ್ಮನೆಯಲ್ಲಿ ಇಷ್ಟು ವರ್ಷಗಳಾದ್ಮೇಲೆ ಒಂದ್ ಶುಭ ಸಮಾರಂಭ ಮಾಡೋ ಅದೃಷ್ಟ ಸಿಕ್ಕಿದೆ ನಂಗೆ. ಸರಿ ಅಮ್ಮ, ನೀವ್ ಹೇಗ್ ಹೇಳ್ತೀರೋ ಹಾಗೆ. ಅರುಣ್ ಲೀವ್ ಹಾಕೋಕ್ ಆಗಲ್ಲ ಅಂತ ಹೇಳಿದಾನೆ. ಹೇಗೋ ಇದನ್ನ ನಾವು ಪೂರ್ತಿ ದಿನ ಏನ್ ಮಾಡಲ್ಲ. ಅವ್ನ್ ಶಾಸ್ತ್ರ ಮುಗಿಸ್ಕೊಂಡು ಕೆಲ್ಸಕ್ಕೆ ಹೊರಟು ಬಿಡ್ತಾನೆ. ನಿಮ್ ಮನೆಯಿಂದ ಯಾರೆಲ್ಲ ಬರ್ತಾರೆ ಅಂತ ಹೇಳಿದ್ರೆ ಅಡಿಗೆ ತಾಂಬೂಲಕ್ಕೆಲ್ಲ ನಾವ್ ರೆಡಿ ಮಾಡ್ಕೋತೀವಿ. ನಮ್ ಕಡೆಯವರು ಹೆಚ್ಚಿಗೆ ಯಾರು ಇಲ್ಲಮ್ಮ. ಮೀನಾ ಮನೆಯವರು ಯಾರ್ಯಾರು ಬರ್ತಾರೆ ಅಂತ ನಾನ್ ತಿಳ್ಕೊಂಡ್ಬಿಟ್ಟು ಹೇಳ್ತೀನಿ. ಮೀನಾ ಖಂಡಿತ ಬರ್ತಾಳೆ ಅಂತ ಗೊತ್ತಿದೆ. ಹಾಗೆ ಸೂರ್ಯನು ಬರೋಕ್ ಹೇಳಿ. ಮದ್ವೆ ದಿನ ಆಗಿದ್ದನ್ನೆಲ್ಲ ಮನ್ಸಿನಲ್ಲಿ ಇಟ್ಕೊಳ್ಳೋದೇನ್ ಬೇಡ. ಇಂಥ ಶುಭ ಕಾರ್ಯಗಳಿಗೆ ಬಂದ್ರೆ ತಾನೇ ಮನಸ್ತಾಪಗಳಿದ್ರೆ ಅದೆಲ್ಲ ಸರಿ ಹೋಗೋದು. ತಪ್ಪದೆ ಬರೋದಕ್ಕೆ ಹೇಳಿ, ನಾನು ಅವ್ರಿಗೆ ಹೇಳ್ತೀನಮ್ಮ. ಸರಿಮ್ಮ, ನಾವಿನ್ನು ಹೊರಡ್ತೀವಿ. ಆಯ್ತಮ್ಮ. ಅಮ್ಮ, ನಾನು ಅವ್ರಿಗೆ ಹೇಳಿರ್ತೀನಿ, ನೀನು ಒಂದ್ಸಲ ಅವ್ರಿಗೆ ಫೋನ್ ಮಾಡ್ಬಿಟ್ಟು ಹೇಳು. ಆಯ್ತು ಕಂದ, ನಾನ್ ಮೀನಿಗೆ ಫೋನ್ ಮಾಡ್ಬಿಟ್ಟು ನಿಂಗೆ ಹೇಳ್ತೀನಿ. ಸರಿಮ್ಮ, ಹೋಗ್ ಬರ್ತೇನೆ. ಅಮ್ಮ ಬಾ ಮೀನಾ. ಈಗ ತಾನೇ ಕನಕ ಮತ್ತೆ ಅತ್ತೆ ಬಂದು ಹೋದ್ರು ಕಣೆ. ಅವಳಿಗೆ ತಾಳಿ ಶಾಸ್ತ್ರ ಮಾಡ್ತಾರಂತೆ. ಹೌದಾ? ಪರವಾಗಿಲ್ಲ ಅಮ್ಮ, ಕನಕ ಅದೃಷ್ಟವಂತೆ. ಎಲ್ಲಾ ಕಾರ್ಯನು ಬೇಗನೆ ಮಾಡ್ತಿದ್ದಾರೆ. ನಿನ್ನೂ ಬರಕ್ ಹೇಳಿದಾರೆ ಕಣೆ. ಹಾಗೆ ನಿಮ್ ಮನೆಯವ್ರು ಎಲ್ರಿಗೂ ಬರಕ್ ಹೇಳಿದ್ರು. ನಾನ್ ನಿನ್ನನ್ ಕೇಳ್ಬಿಟ್ಟು ಹೇಳ್ತೀನಿ ಅಂತ ಹೇಳ್ದೆ. ನಮ್ಮನೆಯಿಂದ ಯಾರಮ್ಮ ಬರ್ತಾರೆ? ನಮ್ಮ ಅತ್ತೆ ಅಂತಸ್ತಿಗ್ ಬೆಲೆ ಕೊಡೋರು. ನಾನ್ ನಮ್ಮ ಮನೆಗ್ ಸೊಸೆಯಾಗಿ ಹೋಗಿದ್ದೆ, ಅವ್ರಿಗೆ ಇಷ್ಟ ಇಲ್ಲ. ಇನ್ ನನ್ ತಂಗಿಗೋಸ್ಕರ ಅವ್ರು ಬರ್ತಾರ? ನನ್ ಮಾವಂಗೊಂದ್ ಮಾತು ಹೇಳ್ತೀನಮ್ಮ. ಆದ್ರೆ ಅವ್ರಿಗೇನಾದ್ರು ಕೆಲ್ಸ ಇದೆಯೋ ಇಲ್ವೋ ನನಗ್ ಗೊತ್ತಿಲ್ಲ. ಹಾಗೆ ಅಳಿಯಂದ್ರಿಗೂ ಬರಕ್ ಹೇಳೆ. ಒಂದ್ ಚಿಕ್ಕ ಫಂಕ್ಷನ್ ಬೇಗ ಮುಗ್ದೋಗ್ಬಿಡುತ್ತೆ. ಅದು ಅಲ್ದೆ ತಾಳಿ ಶಾಸ್ತ್ರ ಮುಗಿತಿದ್ದ ಹಾಗೆ ಅರುಣ್ ಕೂಡ ಕೆಲ್ಸಕ್ಕೆ ಹೋಗ್ಬೇಕಂತೆ.
ಅಳಿಯಂದ್ರನ್ನ ಬಿಟ್ಟು ನಮ್ ಮನೇಲಿ ಯಾವ ಶುಭ ಕಾರ್ಯ ನಡೀತೆ ಹೇಳು ಮೀನಾ? ಬೀಗರೂಟಕ್ ಕರೆದ್ರು ಅವ್ರು ಬರ್ಲಿಲ್ಲ. ಅವ್ರನ್ನ ಸುಮ್ನೆ ಬಲವಂತ ಮಾಡಕ್ ಆಗಲ್ಲಮ್ಮ. ಈ ಕೇಳ್ ನೋಡು, ದಿನ ಕಳೆದ ಹಾಗೆ ಕೋಪನೂ ಕಡಿಮೆ ಆಗಿರುತ್ತೆ. ಅಮ್ಮ ನಾನೊಂದ್ಸಲ ಕೇಳ್ ನೋಡ್ತೀನಿ. ಕನಕಾನು ಅಳಿಯಂದ್ರಿಗೆ ಬರಕ್ ಹೇಳಮ್ಮ ಅಂತ ಹೇಳಿದಾಳೆ. ಅವ್ರ ಅತ್ತೆ ಕೂಡ ಅಷ್ಟೇ ಕಣೆ, ತಪ್ಪದೆ ಸೂರ್ಯನ್ ಬರಕ್ ಹೇಳಿಯಮ್ಮ ಅಂತ ಹೇಳಿದ್ರು. ನಾನ್ ಕೇಳ್ ನೋಡ್ತೀನಮ್ಮ. ಒಂದ್ ವೇಳೆ ಅವ್ರು ಬರ್ಲಿಲ್ಲ ಅಂದ್ರೆ ನಾವ್ ಮುಂದೆ ನಿಂತು ಫಂಕ್ಷನ್ ನ ಚೆನ್ನಾಗ್ ನಡ್ಸ್ಕೊಳ್ಳೋಣ. ನಮ್ಮ ಅತ್ತೆ ಬರ್ತಾರೋ ಬಿಡ್ತಾರೋ, ನೀನ್ ಮನೆಗ್ ಬಂದ್ ಕರಿಯೋದು ಸಂಪ್ರದಾಯ, ಬಂದ್ ಕರಿ. ಆದ್ರೆ ಅಲ್ಲಿ ನಿನಗೇನಾದ್ರೂ ಅವಮಾನ ಆದ್ರೆ ತಡ್ಕೋತೀನಮ್ಮ. ಹೆಣ್ಣು ಹೆತ್ತಿದ್ಮೇಲೆ ಇದೆಲ್ಲಾನು ಸಹಜ ಅಲ್ವಾ? ಹಾಗೆ ಅಳಿಯಂದ್ರನ್ನ ಎಷ್ಟ್ ಸಲ ಹೇಳ್ತೀಯಮ್ಮ. ನನ್ ಪ್ರಯತ್ನ ನಾನ್ ಮಾಡ್ತೀನಿ. ನಮ್ಮ ಮಾವನ್ ಸ್ಕೂಲಲ್ಲಿ ರಿಪಬ್ಲಿಕ್ ಡೇ ಇದೆ, ಅಲ್ಲಿ ಹೂ ಕೊಡ್ಬೇಕು, ಹೋಗ್ ಬರ್ತೀನಿ. ಒಳ್ಳೇದಮ್ಮ, ಹುಷಾರಾಗಿ ಹೋಗ್ಬಾ. ಸರಿ ಅಮ್ಮ, ಹುಷಾರ್, ಬನ್ನಿ. ಏನ್ರಿ ಟೈಮ್ ಆಯ್ತು, ಇನ್ನು ಹೂವನೇ ಬಂದಿಲ್ಲ. ಬರ್ತಾ ಇದೆ ಸರ್. ಸಾರಿ ಸರ್, ಸ್ವಲ್ಪ ಟ್ರಾಫಿಕ್ ಜಾಮ್ ಇತ್ತು, ಲೇಟ್ ಆಗೋಯ್ತು. ಬಿಸಲ್ ನಾಳೆ ನಮ್ ಕನ್ಕನ್ಗೆ ತಾಳಿ ಶಾಸ್ತ್ರ ಏರ್ಪಾಟ್ ಮಾಡ್ಕೊಂಡಿದೀವಣ್ಣ. ನಮ್ಗೆ ಹಿರಿಯರಂತ ಇರೋದು ನೀವೇ ಅಲ್ವಾ? ಬಂದು ಮಗುಗೆ ಆಶೀರ್ವಾದ ಮಾಡ್ಬೇಕು. ನಾಳೆ ನಾನು ಇರುವಲ್ಲ ತಾಯಿ, ಸ್ಕೂಲ್ ಹೋಗ್ಬೇಕು. ಅದೇ ಅಕೌಂಟ್ಸ್ ಲೆಕ್ಕ ಕೊಡೋದಿದೆ ನಾಳೆ, ಅದಕ್ಕೇನೆ. ಅಪ್ಪ ರಜಾ ಹಾಕಲ್ಲಪ್ಪ. ಸ್ಕೂಲಲ್ಲಿ ನಾನು ಸ್ಟೂಡೆಂಟ್ ಆಗಿದ್ರೆ ರಜಾ ಹಾಕ್ಬೋದಿತ್ತು. ಕೆಲಸ ಮಾಡೋ ಜಾಗದಲ್ಲಿ ನಾವೆಲ್ಲ ರಜಾ ಹಾಕಕ್ ಆಗಲ್ಲಪ್ಪ. ಸೂರ್ಯ ಮುಂದೆ ನಿಂತಿರ್ಲಿ, ಬೇಕಿದ್ರೆ ನಾನೇ ಮುಂದೆ ನಿಂತು ಈ ಕಾರ್ಯಕ್ರಮನ ನಡೆಸ್ಕೊಡ್ತೀನಿ. ನೀವು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದರೆ ನಿಮಗೆ ಇದು ಇಷ್ಟವಾಗಿದೆ ಎಂದು ನಾವು ಭಾವಿಸುತ್ತೇವೆ. ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹೀಗಾಗಿ ನಾವು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತದೆ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.